ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ. ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂಥದ್ದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರೆಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನ್ ಬಂದು ಹೇಳಿದಾರೆ ಅವ್ರ ಹತ್ರ, ಅದನ್ನ ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ಭಕ್ತರುಗಳು ಅವ್ರನ್ನ ಭೇಟಿ ಮಾಡುವಂತ ಸಾವಿರಾರು ಜನ, ಲಕ್ಷಾಂತರ ಜನ ಭೇಟಿ ಮಾಡೋ ಅವ್ರ ಭಾವನೆಗಳನ್ನು ಹೇಳಿದ್ದಾರೆ. ಸ್ವಾಮೀಜಿ ಅದನ್ನ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಇದಕ್ಕೆ ಸಮರ್ಥನೆಯನ್ನ ಕೊಡೋ ಪ್ರಯತ್ನನೂ ಕೂಡ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ನಾವು ಕೊಟ್ಟಿರೋದೇ ಸರಿ ಅಂತ. ನೀವು ಕೊಟ್ಟಿರೋದೇ ಸರಿ ಆದ್ರೆ ಅವ್ರಿಗೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಕುಂಠಿತ ಯಾಕಾಗಿದೆ ಅದನ್ನ ಪ್ರಶ್ನೆಯನ್ನ ನೀವು ರಾಜ್ಯದ ಜನತೆಗೆ ಹೇಳಬೇಕು. ನೀವು ಮತ್ತೆ ಗ್ಯಾರಂಟಿಗಳನ್ನ ನಾವು ಪ್ರತಿ ತಿಂಗಳು ಕೊಡ್ತೀನಿ ಅಂದ್ರೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀರಾ? ಈಗ ನೆನ್ನೆನೆ ಲಾರಿ ಮುಷ್ಕರ ಆಯ್ತು, 2 ದಿನದಿಂದ ಲಾರಿ ಮುಷ್ಕರ ಆಯ್ತು. 250 ಕೋಟಿ ರೂಪಾಯಿ ನೀವು ಪೆಂಡಿಂಗ್ ಕೊಡ್ಬೇಕಾಯ್ತು ಅಕ್ಕಿ ಸಾಗಣೆಗೆ ಬಗ್ಗೆ. ಅದನ್ನ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ರಿ? ಈ ಪೆಂಡಿಂಗ್ ಅನ್ನೋದು ರೈತರಿಗೆ ಸಬ್ಸಿಡಿ ಕೊಡೋದು, ಅದು ಪೆಂಡಿಂಗ್ ಇದೆ 600-700 ಕೋಟಿ. ಇದೆಲ್ಲ ಪೆಂಡಿಂಗ್ ಇಟ್ಕೊಂಡು ನೀವು ಗ್ಯಾರಂಟಿ ನಾವು 2,000 ರೂಪಾಯಿ ಕೊಡ್ತೀರಿ ಅಂತ ಬೆನ್ ತಟ್ಕೊಂಡ್ರೆ, ಇದರಿಂದ ಸ್ವಾಮೀಜಿಗಳು ಏನ್ ಹೇಳಿದ್ದಾರೆ, ಜನಗಳಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಭಾವನೆಯಿಂದ ಹೇಳಿದ್ದಾರೆ. ನಾನು ಅದು ವಿಧಾನಸಭೆಯಲ್ಲೇ ಹೇಳಿದೆ. ನಾವು ಜನಗಳಿಗೆ ಮೀನು, ಭಗವಾನ್ ಬುದ್ಧ ಒಂದು ಮಾತನ್ನ ಹೇಳಿದ್ದಾರೆ. ಅವ್ರೇನ್ ಹೇಳಿದ್ದಾರೆ, ನಾವು ಜನಗಳಿಗೆ ಪ್ರತಿದಿನ ಫ್ರೀಯಾಗಿ ಮೀನ್ ಕೊಡೋದಲ್ಲ, ಅವ್ರನ್ನ ಮೀನ್ ಹಿಡಿಯೋದನ್ನ ಕಲಿಸಿ ಅಂತ ಹೇಳಿದ್ದಾರೆ. ಅದು ಭಗವಾನ್ ಬುದ್ಧ ಹೇಳಿರೋದು. ನೀವು ಫ್ರೀ ಕೊಡೋದಕ್ಕೆ ನಮ್ದೇನು ವಿರೋಧ ಏನಿಲ್ಲ. ನಾವು ಆದ್ರೆ ಕೊಡೋದ್ರ ಜೊತೆಗೆ ಅವರು ದುಡಿಮೆ ಮಾಡೋದನ್ನು ಕಲಿಸ್ಬೇಕು ಅಂತ, ದುಡಿಮೆ ಮಾಡಬೇಕು, ಅವ್ರು ಸೋಮಾರಿಗಳಾಗಬಾರ್ದು, ದುಡಿಮೆ ಆಗ್ಬೇಕು ಅಂತ ಸ್ವಾಮೀಜಿಯವರ ಬಯಕೆ ಇರ್ಬೋದು. ಅದನ್ನ ಹೇಳಿದ್ದಾರೆ. ಈಗ ಫ್ರೀ ಬಸ್ ಮಾಡಿದ್ದೀರಾ, ಕೊಡಿ, ನಮ್ಗೆ ಸಮಸ್ಯೆ ಇಲ್ಲ. ಆದ್ರೆ ಶಾಲಾ ಮಕ್ಕಳೆಲ್ಲ JCB ಹೋಗ್ತಾವ್ರೆ, ಈಗ ನಡ್ಕೊಂಡು ಹೋಗ್ತಾವ್ರೆ. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಶಾಲಾ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಇದಕ್ಕೆ ಕಾರಣ ಯಾರು? ಅದರಿಂದ ನ್ಯೂನ್ಯತೆಗಳು, ಈ ತರ ನ್ಯೂನ್ಯತೆಗಳು ಇರೋದ್ರಿಂದ ಕಲಿಸಿ ಅಂತ ಹೇಳಿದ್ದಾರೆ. ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳುವಂತ ಶಕ್ತಿಯನ್ನ ರಾಜ್ಯದ ಜನ, ರಾಜ್ಯದ ಬಡವರು ಸ್ವಂತ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿಮೆ ಮಾಡುವಂತ ಶಕ್ತಿಯನ್ನ ಕೊಡಿ ಅಂತ ಸ್ವಾಮೀಜಿ ಅವರು ಹೇಳಿರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಭಕ್ತರು ಏನ್ ಹೇಳಿದಾರೋ ಅದನ್ನ ಸ್ವಾಮೀಜಿ ಹೇಳಿದ್ದಾರೆ. ಇದರಲ್ಲಿ ಏನ್ ತಪ್ಪು ಅಂತ ನನ್ಗೇನು ಅನ್ಸಲ್ಲ.